ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಿಮಗೆ ಸ್ನ್ಯಾಕ್ಸಿಗೂ ಓಕೆ ಆಗಿರುವಂತಹ, ಬೆಳಗ್ಗೆ ಟಿಫನ್ಗೂ ಓಕೆ ಆಗಿರುವಂತಹ ಒಂದು ಅದ್ಭುತ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮನೇಲಿ ತೆಂಗಿನಕಾಯಿ ಬಡಿದಿಟ್ಟಿರ್ತೀವಲ್ವ, ಅದು ಉಳಿದಿರುತ್ತೆ. ಆ ಹೋಳುಗಳನ್ನ ವೇಸ್ಟ್ ಮಾಡ್ದಲೇ ಎಣ್ಣೆನೂ ಕೂಡ ಹಾಕಿಸ್ತಾರೆ. ನಾನಿಲ್ಲಿ ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಸ್ಪೈಸಿ ರೆಸಿಪಿ. ಇದಕ್ಕೆ ಚೆನ್ನಾಗಿ ಕಾಯಿ ಹೋಳನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಚೆನ್ನಾಗಿ ನೀರಲ್ಲಿ ತೊಳೆದು ಒಂದರಲ್ಲಿ ಸೋಸ್ ಇಟ್ಕೊಂಡು, ನೆಕ್ಸ್ಟು ಇನ್ನೊಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಬೇಕಾಗುತ್ತೆ. ಸ್ವಲ್ಪ ಖಾರನ ಜಾಸ್ತಿ ಹಾಕಿಟ್ಕೊಂಡಿರಿ. ಚೆನ್ನಾಗಿ ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಇದು ಬರುತ್ತೆ. ಟಿಫನ್ ಅಂತಲೂ ಕೂಡ ಹೇಳ್ಬೋದು, ಸ್ನ್ಯಾಕ್ಸ್ಗೂ ಕೂಡ ಓಕೆ ಆಗುತ್ತೆ. ಇಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕಿದ್ದಲ್ಲಿ ಖಾರ ಜಾಸ್ತಿ ತೊಗೊಳ್ಳಿ. ನಮಗೆ ಇಷ್ಟು ಪ್ರಮಾಣದಲ್ಲಿ ಮೆಣಸಿನ್ಕಾಯಿ ನಮಗೆ ಬೇಕಾಗಿತ್ತು, ಅದರಿಂದ ನಾನು ಇಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಹಸಿದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಇದಿಷ್ಟು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಹಾಕಿರ್ತೀರೋ ಅಷ್ಟರ ಮೇಲೆ ಜಾಸ್ತಿ ಉಪ್ಪು ಹಿಡಿಯುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ಇದೇನು ಕೊಬ್ಬರಿ ಹೆಚ್ಚಿಟ್ಟಿರ್ತೀರಲ್ವ, ಅದನ್ನು ಕೂಡ ಈ ಮಿಕ್ಸಿಲಿ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ನೈಸಾಗಿಯೂ ಬೇಡ, ತುಂಬಾ ತರ್ತರಿಯಾಗಿಯೂ ಬೇಡ. ಇಷ್ಟು ತರ್ತರಿ ಆಗಿದ್ದರೆ ಸಾಕು. ನಾನಿಲ್ಲಿ ಮತ್ತೆ ಇನ್ನೊಂದು 2 ರೌಂಡು ಹೊಡೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ, ತುಂಬಾ ಉದುರಾಗೆ ಇದ್ದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ನೀರು ಹಾಕಿ ಮತ್ತೆ ಒಂದು 2 ರೌಂಡನ್ನು ಮಿಕ್ಸಿ ಮಾಡಿ, ಅದಾದ ನಂತರ ಮಂಡಕ್ಕಿ ಬರುತ್ತಲ್ವ, ಇದರಲ್ಲಿ ದಪ್ಪ ಮಂಡಕ್ಕಿ ಮತ್ತು ಹಗುರ ಮಂಡಕ್ಕಿ 2 ಮಂಡಕ್ಕಿ ರೀತಿ ಬರುತ್ತೆ. ಇದರಲ್ಲಿ ದಪ್ಪ ಮಂಡಕ್ಕಿ ನಾವೇನು ಚುರುಮುರಿ ಮಾಡ್ತೀವಲ್ವ, ಅದು ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ಹಗುರ ಮಂಡಕ್ಕಿನ ತೊಗೊಳ್ರಿ. ನಿಮಗೆ ಎಷ್ಟು, ನಮಗೆ ಇಲ್ಲಿ 4 ಜನಕ್ಕೆ ಆಗೋಷ್ಟು ನಾವಿಲ್ಲಿ ಕಲಿಸ್ತಾ ಇದ್ದೀವಿ. ನಾವು ಈ ಥರ ಮಂಡಕ್ಕಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಕಸ ಕಟ್ಟಿದ್ರೆಲ್ಲನೂ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು, ನಾವು ಎಷ್ಟು ಖಾರ ಉಪ್ಪು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿರ್ತೀವೋ ಅಷ್ಟನ್ನು ನೀರೇನು ಹಾಕಿರಬಾರ್ದಂದರೆ, ಒಣ ಮಂಡಕ್ಕಿಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವಿಲ್ಲಿ ಖಾರನ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಆದರೆ ನೀರನ್ನೇ ಸರೋಗಿ ಮೆತ್ತಗಾಗ್ಬಿಡುತ್ತೆ. ಆದ್ದರಿಂದ ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಎಣ್ಣೆನ ಹಾಕ್ಕೊಳ್ಳಿ, ಇಲ್ಲ ಕಾಯಿಸಿಟ್ಟಿರುವಂತಹ ಎಣ್ಣೆನೂ ನೀವು ಸೇರಿಸ್ಕೊಳ್ಬೋದು. ಯಾಕಂದರೆ ಹಸಿ ವಾಸನೆ ಇರುತ್ತಲ್ವ, ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೂ ಖಾರ ಜಾಸ್ತಿ ಆಗಿದ್ರೂ ಕೂಡ ಖಾರ ಕಡಿಮೆಯಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈ ರೆಸಿಪಿ ಅಂತೂ ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ. ನಮ್ಮನೇಲಿ ಖಾರ ಜಾಸ್ತಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ, ನಮ್ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಈ ರೆಸಿಪಿನ ಇಷ್ಟಪಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಈ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಮನೇಲಿ ಮಕ್ಕಳಿಗೆ ಬೇಕು ಅಂತಂದರೆ ಸ್ವಲ್ಪ ಖಾರನ ಕಡಿಮೆ ಹಾಕಿ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಲಂಚ್ ಬಾಕ್ಸ್ಗೆ ಈ ರೆಸಿಪಿ ನಡೆಯೋದಿಲ್ಲ, ಯಾಕಂದರೆ ಟೇಸ್ಟ್ ಇದೇನು ಬಿಸಿ ಇರೋದಿಲ್ಲ. ಕುಕ್ಕಿಂಗ್ ವಿತೌಟ್ ಗ್ಯಾಸ್ ಅಂದರೆ ಇದು ರೆಸಿಪಿನೂ ಕೂಡ ನೀವು ಮಾಡ್ಕೊಳ್ಬೋದು, ತುಂಬಾ ಟೇಸ್ಟ್ ಆಗುತ್ತೆ. ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಕಡಿಮೆನೂ ಕೂಡ ಹಾಕಿ ಮಾಡಿಕೊಡ್ಬೋದು. ಖಾರ ಜಾಸ್ತಿ ಆದ್ರೇ ಇದು ಟೇಸ್ಟ್ ಬರುತ್ತೆ. ನಿಮ್ಮ ಮಕ್ಕಳಿಗೆ ಒಂದು ಸಲ ಮಾಡಿ ನೋಡಿ, ಅವರು ಇಷ್ಟಪಟ್ಟರೆ ಪದೇ ಪದೇ ಕೇಳ್ತಾರೆ. ಲಂಚ್ ಬಾಕ್ಸ್ಗೆ ನಾನು ಅಷ್ಟು ರೆಫರ್ ಮಾಡೋದಿಲ್ಲ, ಯಾಕಂದರೆ ಸ್ನ್ಯಾಕ್ಸ್ಗೆ ತುಂಬಾ ಹೇಳಿ ಮಾಡಿಸಿದಂತಹ ರೆಸಿಪಿ, ಅಥವಾ ಬೆಳಗ್ಗೆ ಟಿಫನ್ನಿಗೂ ಮನೆಯಲ್ಲೇ ತಿಂದು ಹೋಗುವಂಥದ್ದು. ಯಾಕಂದರೆ ಕೊಬ್ಬರಿ ಅದೆಲ್ಲ ಹಾಕಿರ್ತೀವಲ್ವ, ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಸ್ನ್ಯಾಕ್ಸಿಗೆ ಮಾಡಿ. ಅದಾದ ನಂತರ ಸ್ವಲ್ಪ ಹುರುಗಡ್ಲೆ ಸಪ್ಪಂದು ಇಟ್ಟಿರುತ್ತಲ್ವ, ಖಾರ ಉಪ್ಪು ಏನು ಇಲ್ದಿರೋದು ಅಂಥದ್ದನ್ನು ಸ್ವಲ್ಪ ಮೇಲೆ ಉದುರಿಸಿ, ಇದು ಕೂಡ ಟೇಸ್ಟಿಗೆ ಇದಿಷ್ಟು ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ. ಅಷ್ಟರಲ್ಲಿ ಈ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ರೆಸಿಪಿಗಳು ಬೇಕು ಅಂದರೆ ಶ್ರುತಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು.